ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಓಪೋನ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ಓಪೋ ಫೈಂಡ್ ಎಕ್ಸ್ 9 ಮತ್ತು ಓಪೋ ಫೈಂಡ್ ಎಕ್ಸ್ 9 ಪ್ರೋ. ಎರಡು ಫೋನ್ಗಳು ಓಪೋನ ಫೈಂಡ್ ಸೀರೀಸ್ ಫೋನ್ ಆಗಿದ್ದಾವೆ. ಎರಡು ಫ್ಲಾಗ್ಶಿಪ್ ಫೋನ್ ಆಗಿದ್ದಾವೆ. ಈ ಫೋನ್ಗಳಲ್ಲಿ ಬೆಸ್ಟ್ ಕ್ಯಾಮ್ರಾ ಜೊತೆಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಜೊತೆಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ. ಡಿಸೈನ್ ಚೆನ್ನಾಗಿದೆ, ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಆದ್ರೆ ಈ ವಿಡಿಯೋದಲ್ಲಿ ಎರಡು ಫೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಈ ಫೋನ್ ನ ಪ್ರೀ ಬುಕಿಂಗ್ ಮಾಡ್ಬೇಕಾ, ಈ ಫೋನ್ ನ ತಗೊಳ್ಬೇಕಾ, ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ಗಳನ್ನ ಅನ್ಬಾಕ್ಸಿಂಗ್ ಮಾಡೋಣ. ಬನ್ನಿ ಮೊದಲು ಫೈಂಡ್ ಎಕ್ಸ್ 9 ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ನಮಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಇದ್ರ ಮೇಲೆ ಮೇಕ್ ಎ ಮೂವ್ಮೆಂಟ್ ಅಂತಿದೆ, ತುಂಬಾ ಚೆನ್ನಾಗಿದೆ ವರ್ಡ್. ಆ ನಂತರ ಓಪನ್ ಮಾಡ್ತಿದ್ದಂಗೆ ಕ್ವಿಕ್ ಯೂಸರ್ ಮ್ಯಾನುವಲ್ ಸಿಗ್ತಾ ಇದೆ. ಸಿಲಿಕಾನ್ ಕೇಸ್ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿದೆ, ಸಾಫ್ಟ್. ಆ ನಂತರ ಫೈನಲಿ ಓಪೋ ಫೈಂಡ್ ಎಕ್ಸ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದು ಬಂದು ಟೈಟಾನಿಯಂ ಸಿಲ್ವರ್ ಸಾರಿ. ಆ ನಂತರ ಇದು ಓಪನ್ ಮಾಡ್ತಿದ್ದಂಗೆ 80 ವಾಟ್ಸ್ ಹೂಕ್ ಚಾರ್ಜರ್ ಸಿಗ್ತಾ ಇದೆ. B2C ಕೇಬಲ್ ಸಿಗ್ತಾ ಇದೆ. ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಈ ಫೋನ್ಗೆ ಇವೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಓವರ್ ಟು ಫೈಂಡ್ ಎಕ್ಸ್ ಪ್ರೋ. ಈ ಬಾಕ್ಸ್ ಓಪನ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಸೇಮ್ ಮೇಕ್ ಅ ಮೂವ್ಮೆಂಟ್ ಬಾಕ್ಸ್ ಸಿಗ್ತಾ ಇದೆ. ಆ ನಂತರ ಸಿಲಿಕಾನ್ ಪ್ರೀಮಿಯಂ ಕೇಸ್ ಸಿಗ್ತಾ ಇದೆ, ಇದು ತುಂಬ ಚೆನ್ನಾಗಿದೆ. ಕ್ವಿಕ್ ಯೂಸರ್ ಮ್ಯಾನುವಲ್ ಸಿಗ್ತಾ ಇದೆ. ಆನಂತರ ಟೈಟಾನಿಯಂ ವೈಟ್, ಇದು ಕಲರ್ ಬಂದು ಸಿಲ್ಕ್ ವೈಟ್ ನೋಡ್ಬೋದು. ಸಿಲ್ಕ್ ವೈಟ್ ತುಂಬ ಚೆನ್ನಾಗಿದೆ. ಇದಕ್ಕೂ ಸೇಮ್ 80 ವಾಟ್ಸ್ ಹೂಕ್ ಚಾರ್ಜರ್ ಸಿಗ್ತಾ ಇದೆ. B2C ಕೇಬಲ್ ಸಿಗ್ತಾ ಇದೆ. ಸಿಮ್ ಎಜೆಕ್ಟರ್ ಟೂಲ್ ಕೂಡ ಸಿಗ್ತಾ ಇದೆ. ಈ ಫೋನ್ಗೆ ನೀವೇನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಇನ್ನು ಎರಡು ಫೋನ್ಗಳ ಬಗ್ಗೆ ಮಾತಾಡೋದಾದ್ರೆ ಇವಾಗಲ ಡಿಸೈನ್ ಸಿಂಪಲ್ ಆಗಿದೆ, ಆದರೆ ಎರಡು ಫೋನ್ಗಳು ನೋಡೋದಕ್ಕೆ ತುಂಬಾ ಪ್ರೀಮಿಯಂ ಆಗಿದೆ, ಚೆನ್ನಾಗಿದೆ. ಇವುಗಳ ಬ್ಯಾಕ್ ನಲ್ಲಿ ಮ್ಯಾಟ್ ಫಿನಿಶಿಂಗ್ ಹೊಂದಿದೆ. ಇವುಗಳ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಇವುಗಳ ಡಿಸೈನ್ ತುಂಬಾ ಚೆನ್ನಾಗಿದೆ. ನೀವು ಸಹ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಡಿಸೈನ್ ನನಗೆ ಇಷ್ಟ ಆಯ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇವುಗಳಲ್ಲಿ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಇವು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದವೆ. ಇವುಗಳ ಗ್ರಿಪ್ ತುಂಬಾ ಚೆನ್ನಾಗಿದೆ, ಕೈಯಿಂದ ಬೀಳಲ್ಲ. ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಸೈಡ್ ಬೈ ಸೈಡ್ ನೋಡಬಹುದು. ಇವುಗಳಲ್ಲಿ ತುಂಬಾ ಚೇಂಜಸ್ ಮಾಡಲಾಗಿದೆ. ರೌಂಡೆಡ್ ಕ್ಯಾಮ್ರಾನ ಸ್ಕ್ವಯರ್ ಕ್ಯಾಮ್ರಾ ಮಾಡಲಾಗಿದೆ ಮತ್ತು ಎರಡು ಫೋನ್ಗಳಿಗೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇವುಗಳ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಓಪೋ ಫೈಂಡ್ ಎಕ್ಸ್ 9 ಪ್ರೋ 228 ಗ್ರಾಮ್ಸ್ weight ಇದೆ. 8.2 mm ಥಿಕ್ನೆಸ್ ನ ಹೊಂದಿದೆ. ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇನ್ನು ಇದರ ಬ್ಲೆಸಲ್ಸ್ ಕಡಿಮೆ ಇದೆ. ಇನ್ನು ಓಪೋ ಫೈಂಡ್ ಎಕ್ಸ್ 9 206 ಗ್ರಾಮ್ಸ್ weight ಇದೆ. 8 mm ಥಿಕ್ನೆಸ್ ನ ಹೊಂದಿದೆ. ಇನ್ನು ಇದರ ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಸಲ್ಸ್ ಕೂಡ ಕಡಿಮೆ ಇದೆ. ಎರಡು ಫೋನ್ಗಳು ತುಂಬಾ ಪ್ರೀಮಿಯಂ ಆಗಿದೆ. ಎರಡು ಫೋನ್ಗಳು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಲಾಂಚ್ ಆಗಿದೆ. ಸ್ಪೇಸ್ ಬ್ಲ್ಯಾಕ್, ಟೈಟಾನಿಯಂ ಚಾರ್ಕೋಲ್, ಸಿಲ್ಕ್ ವೈಟ್ ಮತ್ತು ಟೈಟಾನಿಯಂ ಚಾರ್ಕೋಲ್. ಈ ಕಲರ್ ಸ್ಕ್ರೀನ್ ಮೇಲೆ ತೋರಿಸಿದೀನಿ ನೋಡಿ. ಈ 4 ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಪ್ರೀಮಿಯಂ ಮತ್ತು ಲಕ್ಸುರಿಯಾಗಿ ಕಾಣುತ್ತೆ. ನಿಮ್ಗೂ ಈ 4 ಕಲರ್ ಇಷ್ಟ ಆಗ್ಬೋದು. ಆದ್ರೆ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇವುಗಳನ್ನ ಕೈಯಲ್ಲಿ ಹಿಡಿದಾಗ, ಹೋಲ್ಡ್ ಮಾಡಿದಾಗ ವೆಲ್ವೆಟ್ ಟಚ್ ಫೀಲ್ ಕೊಡುತ್ತೆ. ಎರಡು ಫೋನ್ಗಳ ಕೈಯಲ್ಲಿ ಕಂಫರ್ಟಬಲ್ ಆಗಿದೆ. ಪರ್ಸನಲಿ ನನಗೆ ಎರಡು ಫೋನ್ಗಳ ಡಿಸೈನ್ ತುಂಬಾ ಇಷ್ಟ ಆಯ್ತು. ಇನ್ನು ಎರಡು ಫೋನ್ಗಳ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಕ್ಯಾಮ್ರಾ ಕಂಟ್ರೋಲ್ ಬಟನ್ ಕೂಡ ಸಿಗ್ತಾ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಸ್ನ್ಯಾಪ್ ಬಟನ್ ಸಿಗ್ತಾ ಇದೆ ಮತ್ತು ಈ ಫೋನ್ ನ ಮೇಲೆ ಮೈಕ್ರೋಫೋನ್ ಇದೆ. ಎರಡು ಫೋನ್ಗಳಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇವುಗಳ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಲೌಡ್ ಆಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಈಗ ಸೆಕ್ಯೂರಿಟಿ ಕಡೆ ಬಂದ್ರೆ ಎರಡು ಫೋನ್ಗಳಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ತುಂಬಾ ಫಾಸ್ಟ್ ಆಗಿದೆ, ಬೇಗ ಓಪನ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಈ ಫೋನ್ಗಳಿಗೆ IP68, IP69 ವಾಟರ್ ಅಂಡ್ ಡಸ್ಟ್ ರೇಟಿಂಗ್ ಸಿಗ್ತಾ ಇದೆ. ಇವುಗಳಲ್ಲಿ ಅಂಡರ್ ವಾಟರ್ ಯೂಸ್ ಮಾಡ್ಬೋದು, ಏನಾಗಲ್ಲ. ನಾವು ಇದರಲ್ಲಿ ಅಂಡರ್ ವಾಟರ್ ಫೋಟೋಸ್ ತೆಗೆದಿದ್ದೀವಿ, ಏನೂ ಆಗಿಲ್ಲ, ಇನ್ನೂ ಚೆನ್ನಾಗಿದ್ದಾವೆ. ಆದ್ರೆ ನೀವು ಇವುಗಳನ್ನ ನೀರಲ್ಲಿ ಹಾಕೋಬೇಡಿ, ಫೋನ್ ಹಾಳಾಗ್ಬೋದು. ಜೊತೆಗೆ ಬ್ರ್ಯಾಂಡ್ನವರು ಇದಕ್ಕೆ ವ್ಯಾರಂಟಿ ಕೊಡಲ್ಲ. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಓಪೋ ಫೈಂಡ್ ಎಕ್ಸ್ 9 ಅಲ್ಲಿ 6.59 ಇಂಚಸ್ Pro HDR AMO LED ಡಿಸ್ಪ್ಲೇ ಸಿಗ್ತಾ ಇದೆ. ಇನ್ನು ಓಪೋ ಫೈಂಡ್ ಎಕ್ಸ್ 9 ಪ್ರೋ ಅಲ್ಲಿ
6.78 ಇಂಚಸ್ ಪ್ರೋ HDR ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಇವುಗಳಲ್ಲಿ 120 Hz ರಿಫ್ರೆಶ್ ರೇಟ್ ಹೊಂದಿದಾವೆ. ಎರಡು ಫೋನ್ಗಳಲ್ಲಿ 3600 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಇದು ತುಂಬಾ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ನಾವು ಇವುಗಳನ್ನ ಔಟ್ಡೋರ್ ನಲ್ಲಿ ಯೂಸ್ ಮಾಡಿದೀವಿ. ಡಿಸ್ಪ್ಲೇ ಚೆನ್ನಾಗಿ ಕಾಣುತ್ತೆ. ಎರಡು ಫೋನ್ಗಳಿಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇರೋದ್ರಿಂದ ಇವುಗಳ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎರಡು ಫೋನ್ಗಳು ಜಾಸ್ತಿ ಸ್ಟ್ರಾಂಗ್ ಇದಾವೆ. ಇನ್ನು ಇವುಗಳಲ್ಲಿ ತುಂಬಾ ಯೂಟ್ಯೂಬ್ ಕಂಟೆಂಟ್ ನಾನು ನೋಡಿದ್ದೀನಿ. ಇವುಗಳ ಡಿಸ್ಪ್ಲೇ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಕಂಟ್ರಾಸ್ಟ್ ಶಾರ್ಪ್ ಆಗಿ ಬರುತ್ತೆ ಮತ್ತು ವಿಡಿಯೋಸ್ ಓಪೋ ಫೈಂಡ್ X9 ಅಲ್ಲಿ ವಿವಿಡ್ ಕಲರ್ಸ್ ಬರುತ್ತೆ. ಓಪೋ ಫೈಂಡ್ X Pro ನಲ್ಲಿ ನ್ಯಾಚುರಲ್ ಕಲರ್ಸ್ ಬರುತ್ತೆ. ಇವುಗಳ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಆದರೆ ಎರಡು ಫೋನ್ಗಳಲ್ಲಿ ಕಲರ್ಸ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ನ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಎರಡು ಫೋನ್ಗಳು ಫ್ಲಾಗ್ಶಿಪ್ ಫೋನ್ ಆಗಿರೋದ್ರಿಂದ ಎರಡು ಫೋನ್ಗಳಲ್ಲಿ ನಿಮಗೆ ಬೆಸ್ಟ್ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಜೊತೆಗೆ ಇವುಗಳ ಬ್ಲೆಸಲ್ಸ್ ತುಂಬಾ ಕಡಿಮೆ ಇದೆ. ಇವು ಮೋಸ್ಟ್ ಥಿನ್ ಬ್ಲೆಸಲ್ಸ್ ಹೊಂದಿರುವ ಫೋನ್ ಆಗಿದ್ದಾವೆ. ಓಪೋರವರ ಪ್ರಕಾರ ಇವುಗಳು ಜಸ್ಟ್ 1.15 ಥಿನ್ ಬ್ಲೆಸಲ್ಸ್ ಇದೆ ಅಂತೆ. ಇನ್ನು ಇವುಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಎರಡು ಫೋನ್ಗಳಲ್ಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗ್ತಾ ಇದೆ. ಅಂದ್ರೆ ಎರಡು ಫೋನ್ಗಳಲ್ಲಿ ಇಂಡಿಯಾ ಫಸ್ಟ್ MediaTek Dimensity 9500 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಇದು ಸ್ನ್ಯಾಪ್ಡ್ರ್ಯಾಗನ್ 8Elite Gen 5 ಪ್ರೊಸೆಸರ್ ಅಷ್ಟೇ ಪವರ್ಫುಲ್ ಆಗಿದೆ. ಓಪೋ ಫೈಂಡ್ X9 ಅಲ್ಲಿ 20 lakh ಪ್ಲಸ್ ಆಂತಿಥ್ಯೂ ಸ್ಕೋರ್ ಇದೆ ಮತ್ತು 72% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಇನ್ನು ಓಪೋ ಫೈಂಡ್ X9 ಅಲ್ಲಿ 30 lakh ಪ್ಲಸ್ ಆಂತಿಥ್ಯೂ ಸ್ಕೋರ್ ಇದೆ. ಆದ್ರೆ ಈ ಪ್ರೊಸೆಸರ್ 40 lakhs ಹತ್ತತ್ರ ಆಂತಿಥ್ಯೂ ಸ್ಕೋರ್ ಕೊಡುತ್ತೆ. ಅಷ್ಟೇ ಪವರ್ಫುಲ್ ಆಗಿದೆ ಮತ್ತು 85% CPU ಥ್ರಾಟಲ್ ಇದೆ. ಈ ಫೋನ್ ಕೂಡ ಜಾಸ್ತಿ ಹೀಟ್ ಆಗಲ್ಲ. ಎರಡು ಫೋನ್ಗಳಲ್ಲಿ LPDDR5X ರ್ಯಾಮ್ ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಇವುಗಳ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಎರಡು ಚೆನ್ನಾಗಿದೆ. ಮತ್ತು ಗೇಮಿಂಗ್ ಕಡೆ ಬಂದ್ರೆ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಅಂದ್ರೆ ಎರಡು ಫೋನ್ಗಳಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ. ಈ ಫೋನ್ಸ್ ಹೆವಿ ಗೇಮ್ಸ್ ಆರಾಮಾಗಿ ಆಡ್ಬೋದು ಮತ್ತು ಎರಡು ಫೋನ್ಗಳಲ್ಲಿ ಓವರ್ ಹೀಟ್ ಫೀಲ್ ಕೊಡಲ್ಲ. ಈ ಎರಡು ಫೋನ್ಗಳು ಹೆವಿ ಗೇಮ್ಸ್ಗೋಸ್ಕರ ಚೆನ್ನಾಗಿದೆ. ಜೊತೆಗೆ ನಿಮ್ಮ ಮಲ್ಟಿ ಟಾಸ್ಕಿಂಗ್ ಆರಾಮಾಗಿ ಮಾಡ್ಬೋದು. ಈಗ ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಸ್ ಕಲರ್ OS 16 ಮತ್ತು Android 16 ಅಲ್ಲಿ ಬರ್ತಾ ಇದೆ. ಈ ಫೋನ್ಸ್ಗೆ 4 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 5 ರಿಂದ 6 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಈ UI ನಲ್ಲಿ ಅನ್ನೆಸರಿ ಆಪ್ಸ್ ಬರಲ್ಲ, ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇವುಗಳ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಅನಿಮೇಷನ್ ಚೆನ್ನಾಗಿದೆ, ತುಂಬಾ ಕಸ್ಟಮೈಸೇಷನ್ ಆಪ್ಷನ್ ಸಿಗ್ತಾ ಇದೆ. ಇದರಲ್ಲಿ ಹೊಸ ಸ್ನ್ಯಾಪ್ ಬಟನ್ ಆಡ್ ಮಾಡಿದರೆ ಇದರಿಂದ ನೀವು ಶಾರ್ಟ್ ಕಟ್ ಕಸ್ಟಮೈಸ್ ಮಾಡ್ಬೋದು. ಇದು ತುಂಬಾ ಯೂಸ್ಫುಲ್ ಆಗಿದೆ. ಇದರಲ್ಲಿ AI ಮೈಂಡ್ ಸ್ಪೇಸ್ ಸಿಗ್ತಾ ಇದೆ. ಇದು ನಿಮ್ಮ ಪರ್ಸನಲ್ ಬ್ರೈನ್ ತರ ಕೆಲಸ ಮಾಡುತ್ತೆ. ಗೂಗಲ್ ಜೆಮಿನಿ ಸಿಗ್ತಾ ಇದೆ ಮತ್ತು ಆಪಲ್ ಕನೆಕ್ಟ್ ಇದೆ. ಇದು ಸೀಮ್ಲೆಸ್ ಕ್ರಾಸ್ ಇಕೋಸಿಸ್ಟಮ್ ಇಂಟಿಗ್ರೇಷನ್ ಆಗಿದೆ ಮತ್ತು AI ಎಡಿಟರ್ ಸಿಗ್ತಾ ಇದೆ. ಇನ್ನು ಇವುಗಳ ಬ್ಯಾಟರಿ ನೋಡೋದಾದ್ರೆ ಓಪೋ ಫೈಂಡ್ X9 Pro ಅಲ್ಲಿ 7500 mAh ಲಾರ್ಜರ್ ಬ್ಯಾಟರಿ ಇದೆ. ಓಪೋ ಫೈಂಡ್ X9 ಅಲ್ಲಿ 7025 mAh ಲಾರ್ಜರ್ ಬ್ಯಾಟರಿ ಸಿಗ್ತಾ ಇದೆ. ಎರಡು ಫೋನ್ಗಳಲ್ಲಿ 80 ವಾಟ್ಸ್ ಸೂಪರ್ ವೂಕ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ 50 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇವು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 hour ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 2 days ಬ್ಯಾಟರಿ ಬ್ಯಾಕಪ್ ಕೂಡ ಬರುತ್ತೆ. ಎರಡು ಫೋನ್ಗಳಲ್ಲಿ ಬ್ಯಾಟರಿ ಬೇಗ ಖಾಲಿ ಆಗಲ್ಲ. ಇವುಗಳ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ಇನ್ನು ಇವುಗಳ ಕ್ಯಾಮ್ರಾ ಕಡೆ ಬಂದ್ರೆ ಓಪೋ ಫೈಂಡ್ ಸೀರೀಸ್ ಫೋನ್ಸ್ ಕ್ಯಾಮ್ರಾ ಫೋಕಸ್ ಫೋನ್ಸ್ ಆಗಿರುತ್ತೆ. ಇವುಗಳಲ್ಲಿ ಬೆಸ್ಟ್ ಕ್ಯಾಮ್ರಾ ಸಿಗುತ್ತೆ. ಆದ್ರಿಂದ ಇವುಗಳ ಕ್ಯಾಮ್ರಾ ಬಗ್ಗೆ ಯಾವುದೇ ಡೌಟ್ ಬೇಡ. ಫಸ್ಟ್ ಓಪೋ ಫೈಂಡ್ X Pro ಬಗ್ಗೆ ಮಾತಾಡೋಣ. ಇದರಲ್ಲಿ 50 MP OS ಮೇನ್ ಕ್ಯಾಮ್ರಾ ಸಿಗುತ್ತೆ. 200 MP 3x ಟೆಲಿಫೋಟೋ ಕ್ಯಾಮ್ರಾ ಇದೆ. 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. ಈ ಫೋನ್ ತೆಗೆಯುವ ಫೋಟೋಸ್ ತುಂಬಾ ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 120x ಝೂಮ್ ಮಾಡ್ಬೋದು. ಇದರಲ್ಲಿ ಝೂಮ್ ಫೋಟೋಸ್ ಚೆನ್ನಾಗಿದೆ, ಕ್ವಾಲಿಟಿ ಲಾಸ್ಲೆಸ್ ಫೋಟೋಸ್ ಬರುತ್ತೆ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಎಡ್ಜ್ ಡಿಡಕ್ಷನ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇದರಲ್ಲಿ 4K ವಿಡಿಯೋಸ್ನ 120 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. OS ಇರೋದ್ರಿಂದ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರಲ್ಲಿ 18x ಝೂಮ್ ಮಾಡ್ಬೋದು ಮತ್ತು ಇದರಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ನ 60 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಕಲರ್ಸ್ ವಾಮ್ ಆಗಿ ಕಾಣುತ್ತೆ. ಜೊತೆಗೆ ಲೋ ಲೈಟ್ ಅಲ್ಲಿ ವಿಡಿಯೋಸ್ನ ಫೋಟೋಸ್ನ ಚೆನ್ನಾಗಿ ಬರುತ್ತೆ.
ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಹೇಳ್ಬೋದು. ಈಗ ಒಪ್ಪೋ ಫೈಂಡ್ ಎಕ್ಸ್ 9 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ, 50 MP 3x ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ, 50 MP ಅಲ್ಟ್ರಾವೈಡ್ ಕ್ಯಾಮ್ರಾ ಇದೆ. ಈ ಫೋನ್ ತೆಗೆಯುವ ಫೋಟೋಸ್ ಚೆನ್ನಾಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 120x ಝೂಮ್ ಮಾಡ್ಬೋದು, ಆದರೆ ಇದರ ಫೋಟೋಸ್ ಝೂಮ್ ಮಾಡಿದಾಗ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಇದರಲ್ಲಿ ಫೈಂಡ್ ಎಕ್ಸ್ 9 Pro ಥರ ಫೋಟೋಸ್ ಬರಲ್ಲ, ಆದರೆ ಇದರ ಪೋರ್ಟ್ರೇಟ್ ಫೋಟೋಸಲ್ಲಿ ಏಜ್ ರಿಡಕ್ಷನ್ ಚೆನ್ನಾಗಿದೆ ಮತ್ತು ಇದರಲ್ಲಿ 4K ವಿಡಿಯೋಸ್ 120 FPS ನಲ್ಲಿ ತೆಗಿಬೋದು. ಇದರಲ್ಲಿನೂ OS ಇರೋದ್ರಿಂದ ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇದರಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ 60 FPS ನಲ್ಲಿ ತೆಗಿಬೋದು, ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಕಾಣುತ್ತೆ, ಲೋ ಲೈಟ್ ಇಲ್ಲಿನೂ ವಿಡಿಯೋಸ್ ಮತ್ತು ಫೋಟೋಸ್ ಚೆನ್ನಾಗಿ ಬರುತ್ತೆ. ಆದರೆ ಈ ಫೋನಲ್ಲಿ ಇನ್ನೂ ಬೆಟರ್ ಕ್ಯಾಮ್ರಾ ಕ್ವಾಲಿಟಿ ಬರಬೇಕಿತ್ತು, ಆದರೆ ಎರಡು ಫೋನ್ಸ್ ಕ್ಯಾಮ್ರಾದಲ್ಲಿ ತುಂಬಾ ಫೀಚರ್ಸ್ ಸಿಗ್ತಾ ಇದೆ. ಮತ್ತು ಒಪ್ಪೋ ಫೈಂಡ್ ಎಕ್ಸ್ 9 Pro ಒಂದೇ ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ, 16GB RAM 512GB ಸ್ಟೋರೇಜ್. ಇದು 19,000 ಇಂದ ಸ್ಟಾರ್ಟ್ ಆಗ್ಬೋದು. ಮತ್ತು ಒಪ್ಪೋ ಫೈಂಡ್ ಎಕ್ಸ್ 9 ಎರಡು ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ, 12GB RAM 256GB ಸ್ಟೋರೇಜ್ ಮತ್ತು 16GB RAM 512GB ಸ್ಟೋರೇಜ್. ಇದು 70,000 ರೂಪಾಯಿಂದ ಸ್ಟಾರ್ಟ್ ಆಗ್ಬೋದು. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ತಗೊಳ್ಳಿ. ಇನ್ನು ಇವುಗಳ ಕನೆಕ್ಷನ್ ಕಡೆ ಬಂದ್ರೆ ಇವುಗಳಲ್ಲಿ ವೈಫೈ 7 ಇದೆ, ಬ್ಲೂಟೂತ್ 6 ಇದೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಇದೆ, NFC ಸಪೋರ್ಟ್ ಕೂಡ ಮಾಡುತ್ತೆ. ಅವಶ್ಯಕತೆ ಇರೋ ಎಲ್ಲಾ ಕನೆಕ್ಷನ್ ಸಿಗ್ತಾ ಇದೆ. ಸೊ ಎರಡೂ ಫೋನ್ಗಳಲ್ಲಿ ನಿಮಗೆ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ, ಬೆಸ್ಟ್ ಡಿಸೈನ್ ಅಂಡ್ ಬಿಲ್ಡ್ ಕ್ವಾಲಿಟಿ ಇದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬೆಸ್ಟ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓವರ್ ಆಲ್ ಎರಡು ಫೋನ್ಗಳು ಚೆನ್ನಾಗಿದೆ, ನೀವು ತಗೊಳ್ಬೋದು. ಆದರೆ ನಿಮ್ಗೆ ಎರಡು ಫೋನ್ಗಳ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.